ಹಾಯ್ ಹಲೋ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅರುಣಾನುರಾಗ ಕತೆ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಕತೆಗೂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅರುಣಾನುರಾಗದ ಇಂದಿನ ಎಪಿಸೋಡನ್ನು ನಾವೀಗಾಗಲೇ ನೋಡಿದ್ವಿ. ಮುಂದಿನ ಎಪಿಸೋಡನ್ನು ಶುರು ಮಾಡೋಣ. ದೇವಸ್ಥಾನದಲ್ಲಿ ದೇವರ ನೋಡಿ ಕೈ ಮುಗಿದು ತನ್ನ ಆಳಿನ ಕೈಯಲ್ಲಿ ಪ್ರಧಾನ ಅರ್ಚಕರಿಗೆ ಕರೆ ಕಳಿಸ್ತಾರೆ ಗೌಡ್ರು. ಗೌಡ್ರ ಕರೆಗೆ ಹೋಗೊಟ್ಟು ಆಳಿನ ಜೊತೆಯಲ್ಲಿ ಅವಸರವಾಗಿ ಬಂದ ಅರ್ಚಕರಿಗೆ ನಡೆದ ಎಲ್ಲ ವಿಷಯ ತಿಳಿಸ್ತಾ ತಾಯಿಗೆ ವಿಶೇಷ ಪೂಜೆ ಮಾಡಿ ಹೂ ಪ್ರಸಾದ ಕೇಳುವಂತೆ ಹೇಳ್ತಾರೆ ಗೌಡ್ರು. ಗೌಡ್ರ ಅಣತಿಯಂತೆ ತಾಯಿಗೆ ವಿಶೇಷವಾಗಿ ಪೂಜೆ ಮಾಡಿ ಹೂ ಪ್ರಸಾದ ಕೇಳಿ ಕಾಯುತ್ತಾ ನಿಂತರೆ ಊರಿನ ಎಲ್ಲ ಪ್ರಮುಖರು ಮತ್ತು ಜನಗಳು ಬಂದು ಸೇರ್ತಾರೆ. ತಾಯಿ ಸ್ವಲ್ಪ ಹೊತ್ತಿನ ಬಳಿಕ ಬಲಗಡೆ ಪ್ರಸಾದ ಕೊಡುತ್ತಾ ಗೌಡ್ರ ಮನಸ್ಸಿನ ಭಾರ ಕಡಿಮೆ ಮಾಡಿದ್ಲು. ಗೌಡ್ರ ಮುಖದಲ್ಲಿ ಮಂದಹಾಸ ಮೂಡಿ, ತಾಯಿ ನೀನು ಯಾವಾಗಲೂ ನಮ್ಮ ಜೊತೆಗೆ ಇರ್ತೀಯಮ್ಮ ಎಂದು ಕೈ ಮುಗಿದು ಎಲ್ಲರನ್ನ ಎಬ್ಬಿಸಿಕೊಂಡು ಕೆಲಸ ನಡೆಸುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿಗೂ ಬಂದ ಅರ್ಚಕರು ತಾಯಿಯ ತೀರ್ಥ ಭಂಡಾರ ಹಾಕಿ ಅಲ್ಲಿ ಕೂಡ ಪೂಜೆ ಮಾಡಿ ಆರತಿ ಬೆಳಗಿ ಕರ್ಪೂರ ಹಚ್ತಾರೆ. ಗೌಡ್ರು ಒಮ್ಮೆ ಕೈ ಮುಗಿದು ಮನಸ್ಸಲ್ಲಿ ಪ್ರಾರ್ಥಿಸುತ್ತಾ, ಸರಿ ಇವಾಗ ತೆಗಿರೋ ಸಿಕ್ಕಿ ಹಾಕೊಂಡಿರೋ ಹಾರೆಗುದ್ಲಿಗಳನ್ನ ಎಂದ್ರು. ಸುತ್ತಲೂ ನಡೆಯುತ್ತಿದ್ದನ್ನ ನೋಡುತ್ತಾ ನಿಂತಿದ್ದ ಜನರು ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚುತ್ತಿತ್ತು. ಇರಿ ಶಿವ, ನೀನು ಕೈ ಹಾಕು, ಜಾಸ್ತಿ ಜನ ಬೇಡ, ನಿಧಾನವಾಗಿ ಇಬ್ಬರೇ ಬಿಡಿಸಿ ಬರುತ್ತೆ ಎಂದರು ಗೌಡ್ರು. ಸರಿ ಅಪ್ಪ ಎನ್ನುತ್ತಾ ಹುಟ್ಟಿದ್ದ ಪಂಚೆ ಮೇಲಕ್ಕೆ ಕಟ್ಟುತ್ತಾ ತಾನು ಗುಂಡಿ ಒಳಗೆ ಇಳಿದು ಕಣ್ಮುಚ್ಚಿ ದೇವರ ನೆನೆದು ಕೈ ಹಾಕಿ ಇಬ್ಬರೂ ಸೇರಿ ನಿಧಾನವಾಗಿ ಎಳೆದಿದ್ದೇ ತಡ ಸರಾಗವಾಗಿ ಕೈಗೆ ಬಂದವು ಹಾರೆಗುದ್ದಲಿಗಳು. ಎಲ್ಲರ ಮುಖದಲ್ಲೇ ನಗು ಮೂಡಿ ನೋಡುವಷ್ಟರಲ್ಲಿ ಆಳಿನ ಉದ್ದದ ಮಣ್ಣು ಕುಸಿದು ಒಳಗೆ ಬಿದ್ದು ಗುಂಡಿ ಏರ್ಪಟ್ಟಿತ್ತು. ಅರೆ ಇದೇನಾಯ್ತು ಎಂದು ಶಿವರಾಮೇಗೌಡರು ಕುಸಿದ ಮಣ್ಣು ಸರಿಸಿ ನೋಡಲು ಕಣ್ಣಿಗೆ ಮಿಂಚಿನ ಅನುಭವವಾಗಿ ಕಣ್ಣು ಮುಚ್ಚಿದರು. ಏನಾಯ್ತು ಎಂದು ಎಲ್ಲರೂ ಗಾಬರಿಯಲ್ಲಿ ಇರುವಾಗ ಸಾವರಿಸಿಕೊಂಡ ಚಿಕ್ಕಗೌಡ್ರು ನಿಧಾನವಾಗಿ ಮಣ್ಣು ಸರಿಸಿ ನೋಡಲು ತನ್ನ ಕಣ್ಣುಗಳನ್ನೇ ನಂಬಲು ಅಸಾಧ್ಯವಾಗಿತ್ತು. ತಾಯಿಯ ಹೊನ್ನ ಕಲಶ ಸಹಿತ ಅಮ್ಮನವರ ಸ್ವರ್ಣ ಮೂರ್ತಿ. ಮಣ್ಣು ಸರಿಸುತ್ತಾ ಹೋದಂತೆ ಅವುಗಳಿಂದ ಚಿಮ್ಮಿದ ಕಾಂತಿ ಇಡೀ ಪರಿಸರವನ್ನೇ ಅಷ್ಟು ಕಗ್ಗತ್ತಲನ್ನು ಬೆಳಕಿನ ವಾತಾವರಣ ಸೃಷ್ಟಿಸಿತ್ತು. ಅವುಗಳನ್ನು ನೋಡಿದ ಕೂಡಲೇ ಚಿಕ್ಕಗೌಡ್ರು ಖುಷಿಯಿಂದ ಗೌಡ್ರನ್ನ ಕರೆದು ತೋರಿಸಿದ್ರು. ಎಲ್ಲರ ಮುಖದಲ್ಲೂ ನಗು, ಹರ್ಷೋದ್ಗಾರ, ಖುಷಿ. ಊರಿನವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಗೌಡ್ರು ಸಹ ಕಣ್ಮುಚ್ಚಿ ತಾಯಿಯ ನೆನೆದು ಎಲ್ಲ ನೀನಿಚ್ಛೆ ತಾಯಿ ಎಂದು ಕೈ ಮುಗಿಯುತ್ತಾ, ತಮ್ಮ ಊರಿನ ಭಾಗ್ಯದೇವತೆ ನೀನು, ಇನ್ಮುಂದೆ ನಮ್ಮ ಊರಿನ ಬೆಳಕಿನ ಕದ ಇವತ್ತಿಂದ ತೆರೆಯಿತು. ಎಲ್ಲರೂ ತಾಯಿಯನ್ನ ಬೇಡ್ಕೊಳ್ಳಿ, ಎಂದಿಗೂ ಹೀಗೆ ನಮ್ಮ ಜೊತೆ ಇರುವಂತೆ ಪ್ರಾರ್ಥಿಸಿ ಎಂದು ಅಲ್ಲಿ ನೆರೆದಿದ್ದ ಜನರಿಗೆ ಹೇಳಿದ್ರು. ಗೌಡ್ರ ಮಾತಿನಂತೆ ಎಲ್ಲರೂ ಒಂದು ಕ್ಷಣ ತಾಯಿಗೆ ಧನ್ಯವಾದ ತಿಳಿಸಿದರು. ಮಗ ನಿಧಾನಕ್ಕೆ, ಮೂರ್ತಿ ಸ್ವಲ್ಪವೂ ಮುಕ್ಕಾಗದ ಹಾಗೆ ಜೋಪಾನವಾಗಿ ಬಿಡಿಸಿ ಮೇಲೆ ತನ್ನಿ ಎಂದು ತಾಕೀತು ಮಾಡ್ತಾರೆ ಗೌಡ್ರು. ನಿಧಾನವಾಗಿ ಇಂಚಿಂಚೆ ಮಣ್ಣಿನಿಂದ ಬಿಡಿಸುತ್ತಾ ಪೂರ್ತಿ ವಿಗ್ರಹ ಬಿಡಿಸುವ ವೇಳೆಗೆ ಆಗಸದ ಸೂರ್ಯ ತಾಯಿಗೆ ಸೂರ್ಯರಶ್ಮಿಯ ಆರತಿ ಮಾಡಿದ್ದ. ತಾಯಿಯ ಪೂರ್ತಿ ವಿಗ್ರಹ ಹೊರತೆಗೆದು ನೋಡಲು ಸಿಂಹಾರೂಢಳಾದ ಶಾಕಾಂಬರಿ ಕಣ್ಣು ಕೋರೈಸುವಂತೆ ಕಂಗೊಳಿಸುತ್ತಿದ್ದಳು. ಎಲ್ಲ ಒಂದು 10 ಜನರು ಎತ್ತಿದರೂ ಎತ್ತಲಾಗದಷ್ಟು ಭಾರ ಇದ್ದವು ಹೊನ್ನ ಕಲಶ ಮತ್ತು ಸ್ವರ್ಣಮೂರ್ತಿ. ಹೇಗೋ ಎಲ್ಲರ ಸಹಾಯದಿಂದ ದೇವಸ್ಥಾನದ ಒಳಗೆ ತಂದು ಕೂರಿಸಿ ಮುಂದೇನು ಎನ್ನುವ ಯೋಚನೆ ಶುರುವಾಗಿತ್ತು ಎಲ್ರಿಗೂ. ಮುಂದೇನಪ್ಪ ಮಾಡೋದು ಎಂದು ಕೇಳಿದ ಚಿಕ್ಕಗೌಡ್ರ ಮಾತಿಗೆ, ಈಗ ಸದ್ಯಕ್ಕೆ ತುಂಬ ಹೊತ್ತಾಗಿದೆ, ಆಗ್ಲೇ ಬೆಳಗಿನ ಜಾವ, ಎಲ್ಲರೂ ರಾತ್ರಿಯಿಂದ ಇಲ್ಲೇ ಎದ್ದು ನಿದ್ದೆಗೆಟ್ಟಿದ್ದಾರೆ. ಈಗ ಎಲ್ಲರೂ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಾಂದ್ರೆ ಸಂಜೆ 6 ಗಂಟೆಗೆ ಪಂಚಾಯಿತಿ ಇಟ್ಟು ಅಲ್ಲಿ ಊರಿನ ಜನರ ಸಮ್ಮುಖದಲ್ಲಿ ತೀರ್ಮಾನ ಮಾಡೋಣ, ಏನಂತೀರಾ ಎಂದರು. ಎಲ್ಲರೂ ಗೌಡರ ಮಾತಿಗೆ ಹೌದು ಎಂದು ಅಲ್ಲಿಂದ ಒಬ್ಬೊಬ್ಬರೇ ಮನೆ ಕಡೆ ದಾರಿ ಹಿಡಿದರು. ಗೌಡ್ರು ತಮ್ಮ ಮಗನ ಜೊತೆ ಕಾರಿನಲ್ಲಿ ಮನೆಗೆ ಬಂದಾಗ ಆಗಲೇ ಬೆಳಗ್ಗೆ 7 ಗಂಟೆ ಆಗಿತ್ತು. ಸೊಸೆ ಆಗಲೇ ಪೂಜೆ ಮಾಡಿದ್ದರಿಂದ ಮನೆ ತುಂಬ ಗಂಧ ಸಾಂಬ್ರಾಣಿ ಹೊಗೆ ತುಂಬಿ ದೈವಿಕ ಭಾವನೆ ಬರುತ್ತಾ ಇತ್ತು. ಗೌಡ್ರು ಕಾಲಿಡುತ್ತಿದ್ದಂತೆ ಮನಸ್ಸಲ್ಲೇ ಸೊಸೆಯನ್ನ ಮೆಚ್ಚಿ, ಶಿವ ನೀನು ಮಲ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಹೊತ್ತು ಮಲ್ಗು, ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮಾತಾಡೋಣ. ಇಲ್ಲಪ್ಪ ನಾನು ಮಲ್ಗಲ್ಲ, ಆಗ್ಲೇ ಬೆಳಗ್ಗೆ ಆಗಿದೆ, ಇನ್ನೆಲ್ಲಿ ನಿದ್ದೆ ಬರುತ್ತೆ, ಸ್ವಲ್ಪ ಕಾಫಿ ಕುಡಿದು ತೋಟದ ಕಡೆ ಹೋಗಿ ಬರ್ತೀನಿ ಎಂದು ಹೆಂಡತಿಯನ್ನ ಕೂಗುತ್ತಾ ಒಳಗೆ ನಡೆದರು. ಅಷ್ಟರಲ್ಲಿ ಮಾವ ಮತ್ತು ಮನೆಯವರ ಹೆಜ್ಜೆ ಸಪ್ಪಳ ಕೇಳಿಸಿ ಇಬ್ಬರಿಗೂ ಬಿಸಿ ಬಿಸಿ ಕಾಫಿ ರೆಡಿ ಮಾಡಿ ತಂದಿದ್ದರು ಪಾರ್ವತಿ. ಮರದ ಕುರ್ಚಿಯ ಮೇಲೆ ಕೂತಿದ್ದ ಗೌಡ್ರು, ಏನ್ ತಾಯಿ ನೀನು ಬರೀ ಹೆಜ್ಜೆಯಲ್ಲೇ ಎಲ್ಲ ಅರ್ಥ ಮಾಡ್ಕೊಳ್ತೀಯ,
ನೀನಂತ ಸೊಸೆ ಈ ಮನೆಗೆ ಸೇರೋಕೆ ನಾವು ಪುಣ್ಯ ಮಾಡಿದ್ವಿ ಎಂದು ಕಣ್ತುಂಬಿಕೊಂಡರು ಮಗಳ ನೆನೆದು. ಮಾವನವ್ರೆ, ಎಲ್ಲೋ ಇದ್ದ ಸಾಮಾನ್ಯ ಬಡ ಕೂಲಿ ಮಾಡ್ಕೊಂಡಿದ್ದ ನಮ್ಮಂಥವ್ರನ್ನ ಇಂಥ ಮನೆಗೆ ಸೊಸೆಯಾಗಿ ತಂದು ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ಳೋ ನೀವು ದೇವ್ರು ಕೇಳ್ದೇನೆ ನಾವೆಲ್ಲ ಮಾಡಲ್ವಾ? ಹಾಗೆ ಇದೆಲ್ಲ ನನ್ನ ಪುಟ್ಟ ಸೇವೆ ಅಷ್ಟೇ ಮಾವ ಎಂದು ಹೇಳಿ, ಬಿಸಿನೀರು ಕಾದಿದೆ, ಸ್ನಾನಕ್ಕೆ ಹೋಗಿ ನೀವು, ಅಷ್ಟರಲ್ಲಿ ಊಟಕ್ಕೆ ತಯಾರಿ ಮಾಡ್ತೀನಿ ಎಂದು ಸೆರಗನ್ನ ಒದ್ದು ಅಡುಗೆ ಕೋಣೆ ಸೇರಿದರು. ಸರಿ ಅಪ್ಪ, ನೀವು ಸ್ನಾನ ಮಾಡಿ ಪೂಜೆ ಮಾಡಿ ವಿಶ್ರಾಂತಿ ತಗೊಳ್ಳಿ. ನಾನು ತೋಟಕ್ಕೆ ಹೋಗಿ ಕಾಯಿ ಕೆಡವೋಕೆ ಹೇಳಿದ್ದೆ, ಏನು ಮಾಡಿದಾರೋ ಏನೋ ನೋಡ್ಕೊಂಡು ಬರ್ತೀನಿ ಎಂದರು ಶಿವ. ಸರಿ ಮಗ, ಹಾಗೆ ಏನೋ ಹೇಳಬೇಕು ಅನ್ಕೊಂಡೆ, ಆ ಲೆಕ್ಕಾಚಾರ ಬರಿತಾ ಇದ್ನಲ್ಲ ಗುಮಾಸ್ತ, ಊರಿಗೋಗಿ ತುಂಬ ದಿನಗಳೇ ಆದ್ವು. ಅಲ್ಲಿ ಏನೋ ಅವ್ರ ತಾಯಿಗೆ ಆರೋಗ್ಯ ಸರಿಯಿಲ್ಲ ಅಂತ ಹೋಗಿದ್ದಲ್ವಾ, ಏನಾಯ್ತು? ಕಾಗದ ಏನಾದರೂ ಹಾಕಿದ್ನ ಮಗನೇ ಎಂದರು. ಕಾಗದ ಏನು ಬಂದಿಲ್ಲ ಅಪ್ಪ, ಆದರೆ ಮೊನ್ನೆ ಅವನು ಊರಿನ ಲಕ್ಷ್ಮಣ್ಣ, ಅದೇ ಅವನನ್ನ ನಮ್ಮನೆಗೆ ಕೆಲ್ಸಕ್ಕೆ ಸೇರಿಸಿದ್ರಲ್ಲ, ಅವ್ರು ಸಿಕ್ಕಿದ್ರು. ಅವನ ಬಗ್ಗೆ ವಿಚಾರಿಸ್ದೆ. ಅವನ ತಾಯಿ ತೀರ್ಕೊಂಡ್ರು ಅನ್ನೋ ಸುದ್ದಿ ತಿಳಿತು. ನಾನು ಅವ್ರ ಕೈಯಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಹಣ ಕೊಟ್ಟು ಕಳಿಸಿದೆ. ಪಾಪ, ಇನ್ನು ಹದಿಹರೆಯದ ಹುಡುಗ, ಏನು ಮಾಡ್ಕೊಂಡಿದ್ದಾನೋ ಏನೋ. ಎಲ್ಲ ಮುಗಿದ್ಮೇಲೆ ಬಂದು ಇಲ್ಲೇ ಇರೋಕೆ ಹೇಳಿ ಎಂದು ಹೇಳಿದ್ದೀನಿ ಅಂದರು. ಸರಿ, ಒಳ್ಳೆ ಕೆಲಸ ಮಾಡಿದ್ಯಾ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುತ್ತಾ ನಿಧಾನವಾಗಿ ಎದ್ದು ಸ್ನಾನದ ಮನೆ ಕಡೆ ನಡೀತಾರೆ ಗೌಡ್ರು. ಇತ್ತ ತನ್ನ ಬೈಕ್ ಏರಿ ತೋಟದ ಕಡೆ ಹೊರಟರು ಚಿಕ್ಕಗೌಡ್ರು. ಊರಲ್ಲಿ ವಿಗ್ರಹ ಸಿಕ್ಕಿದ ಸುದ್ದಿ ಗಾಳಿಯಂತೆ ಸುತ್ತ 7 ಹಳ್ಳಿಗೂ ಹಬ್ಬಿತ್ತು. ಜನ ದಂಡು ದಂಡಾಗಿ ವಿಗ್ರಹ ನೋಡಲು ಬರುತ್ತಾ ಇದ್ರು. ದೇವಸ್ಥಾನದ ಬಾಗಿಲು ಹಾಕಿದ್ರಿಂದ ವಿಗ್ರಹ ನೋಡಲು ಜನರಿಗೆ ಕಿಟಕಿ ತೆರೆದು ಅವಕಾಶ ಮಾಡಿದ್ದರು. ಜನ ಸಂಜೆ ನಡೆಯುವ ಪಂಚಾಯಿತಿಗಾಗಿ ಕಾದಿದ್ದರು. ಸಂಜೆಯಾಗುತ್ತಲೇ ಊರಿನ ಗೌಡರು, 7 ಹಳ್ಳಿ ಮುಖಂಡರು ಹಾಗೂ ಊರಿನ ಎಲ್ಲ ಜನರು ಪಂಚಾಯಿತಿ ಕಟ್ಟೆ ಸುತ್ತ ನೆರೆದು ಗೌಡರ ಬರುವಿಕೆಗಾಗಿ ಕಾದು ಕುಳಿತಿದ್ದರು. ಗೌಡ್ರು ಮಗನ ಜೊತೆಯಲ್ಲಿ ತನ್ನ ಎಂದಿನ ಗಾಂಭೀರ್ಯ ನಡೆಯಲ್ಲಿ ಬಂದು ಪಂಚಾಯಿತಿ ಕಟ್ಟೆ ತಲುಪಿದ್ದೇ ತಡ. ಊರಿನ ಎಲ್ಲರೂ ಕೈ ಜೋಡಿಸಿದರು. ಎಲ್ಲರಿಗೂ ಕೈ ಮುಗಿದು ಕಟ್ಟೆಯ ಬಳಿ ಬಂದು ಕಟ್ಟೆಯಲ್ಲಿ ಇದ್ದ ಶಾನುಭೋಗ, ಪಾಳೆಗಾರ ಮುಂತಾದ ಗಣ್ಯರಿಗೆ ಕೈ ಮುಗಿದು ಕುಳಿತುಕೊಳ್ಳಿ ಎಂದು ಸೂಚಿಸಿ ತಾನು ಮಧ್ಯದಲ್ಲಿ ಆಸೀನರಾದರು ಗೌಡ್ರು. ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿಯುತ್ತಾ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಬೆಳಗಿನ ಜಾವ ದೇವಸ್ಥಾನದ ಕಲ್ಯಾಣ ಮಂಟಪ ಕಟ್ಟುವ ಕೆಲಸ ಮಾಡುವ ಜಾಗದಲ್ಲಿ ಅಮ್ಮವ್ರ ವಿಗ್ರಹ ಮತ್ತು ಹೊನ್ನ ಕಳಸ ಸಿಕ್ಕಿರೋದು ನಿಮ್ಗೀಗಾಗಲೇ ಗೊತ್ತಾಗಿದೆ. ಹಾಗೆ ಸುತ್ತ 7 ಹಳ್ಳಿಗೂ ವಿಷಯ ಮುಟ್ಟಿಸಿ ಪಂಚಾಯಿತಿಗೆ ಬರಬೇಕು ಅಂತ ಡಂಗೂರ ಹೊಡೆಸಿದ್ದಕ್ಕೆ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ. ಒಳ್ಳೇದು. ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡೋಕೆ ಇಲ್ಲಿ ಎಲ್ಲರೂ ಸೇರಿರೋದು. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿ ಎಂದರು ಊರಿನ ಶಾನುಭೋಗರು. ಒಬ್ಬೊಬ್ಬರು ಒಂದೊಂದು ಮಾತಾಡೋದು ಬೇಡ, ನಿಮ್ಮಲ್ಲೇ ಚರ್ಚೆ ಮಾಡಿ ಒಮ್ಮತದಿಂದ ಒಂದು ನಿರ್ಧಾರ ತಿಳಿಸಿ ಎಂದರು ಪಾಳೆಗಾರರು. ಜನರು ತಮ್ಮ ತಮ್ಮಲ್ಲೇ ಅನಿಸಿದ್ದನ್ನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಗುಂಪಿನಲ್ಲಿ ಒಬ್ಬ ಎದ್ದು, ಹೊಸ ದೇವಸ್ಥಾನ ಕಟ್ಟಿಸಿ ಅಲ್ಲಿ ಆ ಮೂರ್ತಿನ ಹಾಗೆ ಕಳಶನ ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಮುಖಂಡರೇ ಎಂದನು ಕೈ ಮುಗಿಯುತ್ತಾ. ಅವನ ಮಾತುಗೆ ಎಲ್ರಿಗೂ ಒಪ್ಪಿಗೆ ಆಗಿ ಹೌದು ಹೌದು ಎಂದು ತಲೆ ಆಡಿಸಿದರು. ಅಲ್ಲೇ ಕಟ್ಟೆಯ ಮೇಲೆ ಕುಳಿತಿದ್ದ ಪ್ರಧಾನ ಅರ್ಚಕರು, ದಣಿಗಳೇ, ಒಂದೇ ಊರಲ್ಲಿ ತಾಯಿಯ 2 ದೇವಸ್ಥಾನ ಸರಿ ಬರೋಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಈಗ ಹೇಗಿದ್ರೂ ಕಲ್ಯಾಣ ಮಂಟಪ ಶುರು ಆಗ್ತಾ ಇದೆ. ಈಗಿರೋ ಹಳೆ ಮೂರ್ತಿನ ಕಲ್ಯಾಣ ಮಂಟಪಕ್ಕೆ ಪ್ರತಿಷ್ಠಾಪನೆ ಮಾಡಿ, ಈಗ ಸಿಕ್ಕಿರೋ ಮೂರ್ತಿನ ಪ್ರಮುಖ ಗರ್ಭಗುಡಿಗೆ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಒಳ್ಳೆಯದಾಗತ್ತೆ. ಯಾಕಂದ್ರೆ ಈಗಿರೋ ಮೂರ್ತಿನೇ ಉತ್ಸವಕ್ಕೂ ಬಳಸೋದ್ರಿಂದ ಎತ್ತಿ ಇಳಿಸಿ ಇಡೋಕೆ ಸುಲಭವಾಗಿ ಇರುತ್ತೆ. ಹಾಗೂ ದಿನ ಪೂಜೆ ಮಾಡೋ ತಾಯಿನ ಗರ್ಭಗುಡಿಯಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯಗಳನ್ನ ಮಾಡೋಕೆ ಸರಿ ಹೋಗತ್ತೆ ಎಂದರು. ಅರ್ಚಕರ ಮಾತಿಗೆ ಪ್ರಮುಖರೆಲ್ಲ ಇದು ಸರಿ ಹೋಗ್ಬೋದು ಎಂದರು. ಅಲ್ಲಿಯವರೆಗೂ ಸುಮ್ಮನಿದ್ದ ಗೌಡರು ಮೌನ ಮುರಿದು, ಸರಿ, ನೀವೇಳೋ ಪ್ರಕಾರ ಯೋಚನೆ ಮಾಡೋಣ. ಆದ್ರೆ ನಾಳೆ ಊರಿನ ಮುಖಂಡರು ಹೋಗಿ ಒಮ್ಮೆ ಸಿದ್ಧರು, ಊರಿನ ಹಿತೈಷಿಗಳು ಆದ ಗುರು ಮಲ್ಲಿಕಾರ್ಜುನ ಸ್ವಾಮಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದ ವಿಷಯ ತಿಳಿಸಿ, ನಮ್ಮ ಯೋಜನೆ ಬಗ್ಗೆ ತಿಳಿಸಿ ಅವರ ಅಭಿಪ್ರಾಯ ಹಾಗೆ ಆಶೀರ್ವಾದ ತಗೊಂಡು ಬರೋಣ, ಸರಿನಾ ಎಂದು ಅವತ್ತಿನ ಪಂಚಾಯಿತಿಯನ್ನ ಮುಗಿಸ್ತಾರೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.